ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಕೂಡ ಈ ಕಡೆ ಸೂಪರ್ ಆಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್, ನಿಜ ಹೇಳ್ತೀನಿ, ಆಫ್ಟರ್ ಲಾಂಗ್ ಟೈಮ್ ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಅಂತ, ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೇ ಒಂದು ವಿಡಿಯೋ ಮಾಡ್ತಿದ್ದೀನಿ. ಈಗಾಗಲೇ ನೀವು ತಮ್ಮನೇನ ನೋಡಿರ್ಬೋದು. ಇನ್ನು ಮುಂದೆ ನನ್ನ ಚಾನಲ್ನೇ ನಾನು ಯಾವುದೇ ಕಾರಣಕ್ಕೂ ಸೆಕ್ಸ್ ಎಜುಕೇಷನ್ ಕೊಡಲ್ಲ. ಅದು ಕಾರಣಾಂತರಗಳಿಂದ ನನ್ನ ಒಂದು ಮೇಲೆ ಏನು ಗೊತ್ತಾ, ಇಲ್ಲಿ ನಮ್ಮ ಸೊಸೈಟಿ ಹೆಂಗೆ ಅಂತಂದರೆ, ಯಾರು ಒಳ್ಳೇದು ಮಾಡೋಕ್ಕೆ ಹೊರಟಿದ್ದಾರೋ ಅವ್ರ ಮೇಲೆ ಬ್ರಹ್ಮಾಸ್ತ್ರ ಕೂರಿಸೋವಂಥ ಕೆಲಸ ಮಾಡ್ತಾರೆ. ಅದೇ ಒಂದು ಕಾರಣದಿಂದ ನಾನು ಈ ಒಂದು ಮ್ಯಾಟರ್ನ ಬಿಟ್ಟು ಮತ್ತು ನಾನು ಏನೇನು ಜರ್ನಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಹೋಗೋಣ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಮಾಡ್ಕೊಂಡಿರೋರು ಒಂದು ಲೈಕ್ ಮಾಡಿ. ಯಾಕೆ ನಾನು ಇಷ್ಟು ದಿನ ಮಾಡ್ತಿರ್ಲಿಲ್ಲ ಅಂತಂದರೆ, ತುಂಬ ಕಾಂಟ್ರವರ್ಸಿ ಆಗಿತ್ತು ಮತ್ತು ನಾನು ಬ್ಯುಸಿ ಸ್ಕೆಡ್ಯೂಲ್ಡಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನಾವು ಉಚಿತವಾಗಿ ಯಾವುದೇ ಮಾಡಿದ್ರೂ ಅದು ಒಂದು ತೂಕ ಇರಲ್ಲ, ಮಾನದಂಡನೆ ಅಂತ ಏನು ಹೇಳ್ತಾರಲ್ಲ, ಅಂದರೆ ಅದು ವ್ಯರ್ಥನೇ. ನಾವೆಷ್ಟು ಮಾಡಿದ್ರೂ ಅಷ್ಟೇ. ಯಾರಿಗೋ ಒಂದು ಪ್ರಾಬ್ಲಮ್ ಇದೆ, ಪಾಪ ಅವ್ರಿಗೇನೋ ಸಹಾಯ ಆಗಲಿ ಅಂತ ನಾವು ಮಾಡ್ತೀವಿ, ಅದು ಅವರು ಮಿಸ್ಯೂಸ್ ಮಾಡಿಕೊಂಡಾಗ ತುಂಬ ಹರ್ಟ್ ಆಗುತ್ತೆ. ಅದು ಒಂದು ನನಗೆ 3-4 ಕೇಸಸಲ್ಲಿ ನನಗೆ ಅನುಭವ ಆಗಿರೋದ್ರಿಂದ ನಾನು ಇನ್ನು ಮುಂದೆ ಈ ಒಂದು ವಿಚಾರ ಅಂದರೆ ನಮಗೇನು ಲೈಂಗಿಕ ಸಮಸ್ಯೆಗಳ ಬಗ್ಗೆ ಆಗಲಿ, ಸೆಕ್ಸ್ ಎಜುಕೇಷನ್ ಬಗ್ಗೆ ನನ್ನ ಚಾನಲ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಈಗಾಗಲೇ ಹೇಳಿದ್ದೀನಿ. ಅದು ಕಾಂಟ್ರವರ್ಸಿನೂ ಬೇಡ, ಮಗದೊಂದು ಎಕ್ಸೆಟ್ರಾ ಬ್ಲಾ ಎಲ್ಲ ಬಿಟ್ಟಾಕಿ ಇನ್ನೊಂದು ಮೈನ್ ಮ್ಯಾಟ್ರ್ ಏನಪ್ಪ ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ, ಇನ್ನು ಮುಂದೆ ನನ್ನ ಚಾನಲಲ್ಲಿ ಸೆಕ್ಸ್ ಎಜುಕೇಷನ್ ಅಲ್ರ, ಬಟ್ ಸ್ಟಿಲ್ ನನ್ನ ಚಾನಲ್ ಇನ್ನು ಮುಂದೆ ನಿಮ್ಮ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಸರ್ ನನ್ನ ಗಂಡ ನಾನು ಸರಿಯಾಗಿ ನೋಡ್ಕೊತಿಲ್ಲ, ಸರ್ ನನ್ನ ಹೆಂಡ್ತಿ ನಾನು ಸರಿಯಾಗಿ ನೋಡ್ಕೊತಿಲ್ಲ, ಆ್ಯಂಡ್ ನನ್ನ ಹುಡುಗಿ ನನಗೆ ಮೋಸ ಮಾಡ್ತಿದ್ದಾಳೆ, ಸರ್ ನನ್ನ ಹುಡುಗ ನನಗೆ ಮೋಸ ಮಾಡ್ತಿದ್ದಾನೆ, ಆ್ಯಂಡ್ ಇನ್ನೊಂದು, ಸರ್ ನನ್ನ ಹೆಂಡ್ತಿ ನಮ್ಮ ತಂದೆ ತಾಯಿನ ಸರಿಯಾಗಿ ನೋಡ್ಕೊತಿಲ್ಲ, ಅವಳು ಯಾವಾಗ ನೋಡಿದ್ರು ಅವ್ರ ಅಪ್ಪ ಅಮ್ಮನ ಕಡೆನೇ ಅವಳು ಒಲವು ಜಾಸ್ತಿ, ಸೊ ಇದರಿಂದ ನಾನು ತುಂಬ ಬೇಸತ್ತೋಗಿದ್ದೀನಿ, ನಾನು ಡೈವರ್ಸ್ ಬೇಕು ಅಂದ್ಕೊಂಡಿದ್ದೀನಿ ಸರ್. ಅದು ಇಂಥ ಕೇಸಸ್ ಕೂಡ ನನ್ನ ಒಂದು ಮುಖಾಂತರ ಸಾಲ್ವ್ ಮಾಡುವಂಥ ಪ್ರಯತ್ನ ನನ್ನ ಒಂದು ಕಡೆಯಿಂದ ನಾನು ಸಹಾಯ ಮಾಡಬಲ್ಲೆ. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಆಗಿರ್ಬೋದು, ಗ್ರಾಮ, ಈಗಾಗಲೇ ನೀವು ತಿಳಿಸಿರೋಗಿ ಎಲ್ಲೇ ಒಂದು ಸಣ್ಣ ಪುಟ್ಟ ಗ್ರಾಮಗಳಲ್ಲಾಗಲಿ, ಜಿಲ್ಲೆ ಆಗಲಿ, ತಾಲೂಕು ಯಾವುದೇ ಆಗಿರಲಿ, ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಬಾಲ್ಯವಿವಾಹ ನಡೀತಿದ್ರೆ ಅದನ್ನು ತಡೆಯುವಂಥ ಪ್ರಯತ್ನ ಮಾಡೋಣ. ಅದು ನಿಮ್ಮ ಕೈಲಿ ಕೂಡ, ಅದು ನಿಮ್ಮ ಜವಾಬ್ದಾರಿ ಕೂಡ. ಆ್ಯಸ್ ಎ ಸಿಟಿಸನ್ ಆಫ್ ಕನ್ನಡಿಗನಾಗಿ ನನಗೂ ಕೂಡ ಅದು ಒಂದು ಜವಾಬ್ದಾರಿಯಿಂದ ನಾನು ಅದನ್ನು ತಗೊತಾ, ನಿಮ್ಗೇನಾದರೂ ಅಕ್ಕಪಕ್ಕ ಯಾರಾದರೂ ಇದ್ದರೆ ನನಗೆ ತಿಳಿಸುವಂಥ ಪ್ರಯತ್ನ ಮಾಡಿ. ಸರ್ ಚೈಲ್ಡ್ ಮ್ಯಾರೇಜ್ ನಡೀತಿದೆ ಅಂತ, ಅದನ್ನು ತಡೆಯುವಂಥ ಪ್ರಯತ್ನ ನಾವು ಮಾಡೋಣ. ಮೈನ್ ಥಿಂಗ್ ಏನಪ್ಪ ಅಂದರೆ, ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಇದೊಂದಾಗಿರ್ತದೆ. ಮತ್ತು ಇನ್ನೊಂದು, ಈ ನಮ್ಮ ಸೊಸೈಟಿ ನಾವೇನು ಮಾಡಿದ್ರು ಅಂದರೆ ಒಂದು ಕಂಟೆಂಟ್ ನಾನೀಗ ಏನು ಕೊಡ್ತಿದ್ದೀನಲ್ಲ ಕಂಟೆಂಟ್, ಈ ಕಂಟೆಂಟಿಂದ ನನ್ನ ಒಂದು ಪಬ್ಲಿಕ್ ಪ್ಲೇಸಲ್ಲಾಗಲಿ, ಕೆಲವೊಬ್ಬರು ನಾನು ಮಾತಾಡಿಸೋ ರೀತಿಯಾಗಲಿ, ಅದು ನನಗೆ ಲಿಟ್ರಲಿ ಹೇಳ್ತಿದ್ದೀನಿ, ನನಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಯಾಕಂದರೆ ನಾನು ಕೊಡೋ ಕಂಟೆಂಟ್ ಹಂಗಿರುತ್ತೆ, ನನ್ನನ್ನು ನೋಡೋ ದೃಷ್ಟಿ ಹಂಗಿರುತ್ತೆ ಅಂತ ಅಫ್ಕೋರ್ಸ್ ಆ್ಯಸ್ ಎ ಸೈಕಾಲಜಿಸ್ಟ್ ಆಗಿ ನನಗೆ ಗೊತ್ತಿರುತ್ತೆ. ಸೊ ಇನ್ನು ಮುಂದೆ ನಾನು ಈ ರೀತಿ ಕಂಟೆಂಟ್ ಕೊಡಲ್ಲ. ಯಾಕಂದರೆ ಇದರಿಂದ ಯಾರಿಗಾದ್ರೂ ನೋವಾಗಿರುತ್ತೆ, ಇನ್ನೊಂದು ಕೆಲವೊಬ್ಬರಿಗೆ ನನ್ನಿಂದ ಅಂದರೆ ಪರೋಕ್ಷವಾಗಲಿ ಪ್ರತ್ಯಕ್ಷವಾಗಲಿ ನನ್ನಿಂದ ನೋವಾಗಿದ್ದರೆ ಲಿಟ್ರಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನನ್ನ ಪ್ರಕಾರ ಯಾರಿಗೂ ಆಗಿರೋದಿಲ್ಲ. ಆಗಿದ್ದರೆ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ಲಿಟ್ರಲಿ ಸಾರಿ ಕೇಳ್ತೀನಿ, ಅದರಲ್ಲಿ ಏನಿಲ್ಲ. ನಾನು ತಪ್ಪು ಮಾಡಿದರೆ ಡೆಫಿನೆಟ್ಲಿ, ಬಟ್ ನನಗೆ ಗೊತ್ತಿದ್ದು ನಾನು ಯಾವ ರೀತಿಯ ತಪ್ಪು ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಸ್ಟಿಲ್ ಇನ್ನೊಂದು ವಿಚಾರ ಹೇಳ್ಕೊಬೇಕಂತಂದರೆ, ನಾನು ಯಾಕೆ ಇಷ್ಟು ವರ್ಷ ನಾನು ವೀಡಿಯೋಸ್ ಮಾಡಿಲ್ಲ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾನೆ. ಬೇಕಾದ್ರೆ ತುಂಬ ಲೆಂತ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.